ನಮಸ್ಕಾರ ಎಲ್ಲರಿಗೂ. ಗುರುಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಂತೂ ಇಂತೂ ರಾಯರ ಆರಾಧನೆ ಬಂದೇ ಬಿಡ್ತಲ್ರಿ. ನಮ್ಮ ಓಣ್ಯಾಗಂತೂ ರಾಯರ ಆರಾಧನೆ ಅಂದ್ರೆ ಭಾಳ ಖುಷಿ ರೀ. ಭಾಳ ವಿಜೃಂಭಣೆಯಿಂದ ಆಚರಿಸ್ತಾರೆ. ಹಾಗಾಗಿ ಇವತ್ತು ರಾಯರ ಬಗ್ಗೆ ಸ್ವಲ್ಪ ಪವಾಡಗಳನ್ನು ಕೇಳೋಣ ಅಂತ ಬರ್ರಿ. ರಾಯರ ಪವಾಡ ಹೇಳಲಿಕ್ಕೆ ಹೋದ್ರೆ ಒಂದಲ್ಲ ಎರಡಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದ್ದೇ ಇರ್ತದೆ. ಆದರೂ ಇವತ್ತು ಯಾಕೋ ನನಗೆ ಹೇಳಬೇಕು ಅಂತ ಅನ್ನಿಸ್ತು. ಕೆಲವೊಂದು ಪವಾಡಗಳನ್ನು ನಾನಿಲ್ಲಿ ಹೇಳ್ತೀನಿ. ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ವೆಂಕಟನಾಥರು ಸನ್ಯಾಸ ದೀಕ್ಷೆ ತಗೊಳ್ಬೇಕು ಅಂತ ಹೋದಾಗ ಸರಸ್ವತಿಯವರಿಗೆ ಅಂದ್ರೆ ವೆಂಕಟನಾಥನ ಪತ್ನಿ ಸರಸ್ವತಿಯವರಿಗೆ ಅವರನ್ನು ಕೊನೆಯದಾಗಿ ನೋಡಬೇಕು ಅಂತ ಅನ್ನಿಸ್ತದೆ. ನೋಡಬೇಕು ಅಂತ ಮಠಕ್ಕೆ ಓಡೋಡಿ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಬಲವಾದ ಗಾಳಿ ಅವರನ್ನು ತಡೀತದೆ, ಹೋಗಲಿಕ್ಕೆ ಬಿಡಂಗಿಲ್ಲ. ಇದರಿಂದ ಬಹಳ ಮನನೊಂದು ಬೇಸರವಾಗಿ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತಾಳೆ. ಆದ್ರೆ ಆಕಿನ ಆತ್ಮ ಮಾತ್ರ ಭೂಮಿ ಮತ್ತು ಸ್ವರ್ಗದ ನಡುವಿನೇ ಸಿಕ್ಕಾಕೊಂಡು ಬಿಟ್ಟಿರ್ತದೆ. ಯಾಕಂದ್ರೆ ಸಮಯಕ್ಕಿಂತ ಮುಂಚೆನೇ ಅವಳು ಆತ್ಮ ಹೋಗಿರ್ತದಲ್ವ. ಆಕೆಗೆ ಇನ್ನೂ ಆಸೆ ಆಕಾಂಕ್ಷೆಗಳು ಇರ್ತಾವ. ಹಾಗಾಗಿ ಅವಳಿಗೆ ಮುಕ್ತಿ ಅನ್ನೋದು ಸಿಕ್ಕಿರಂಗಿಲ್ಲ. ಆಗೇನಾಗ್ತದಂದ್ರೆ ಸರಸ್ವತಿ ಬಾಯಿಯ ಆತ್ಮ ಮಠಕ್ಕೆ ಪ್ರಯಾಣ ಬೆಳೆಸ್ತದ. ಮಠದಾಗ ಹೋಗಿ ತನ್ನ ಪತಿಯನ್ನು ನೋಡಬೇಕು ಅಂತೇಳಿ ಹೋಗ್ತದ. ಆವಾಗ ಸನ್ಯಾಸ ದೀಕ್ಷೆಯನ್ನು ತಗೊಂಡು ಶ್ರೀ ರಾಘವೇಂದ್ರ ತೀರ್ಥರಾಗಿರ್ತಾರೆ ಅವರು. ಆಗ ಸ್ವಾಮಿಗಳು ತಮ್ಮ ಪತ್ನಿಯ ಆತ್ಮದ ಉಪಸ್ಥಿತಿಯನ್ನು ತಕ್ಷಣವೇ ಗ್ರಹಿಸ್ತಾರೆ. ಆಗ ರಾಘವೇಂದ್ರ ಸ್ವಾಮಿಗಳಿಗೆ ಗೊತ್ತಾಗ್ತದೆ ಅವಳ ಆತ್ಮಕ್ಕೆ ಮುಕ್ತಿ ಸಿಕ್ಕಿಲ್ಲ, ಇನ್ನೂ ತನ್ನ ಪತಿಯ ಗುಂಗಿನಲ್ಲೇ ಇದ್ದಾಳ, ಇಲ್ಲೇ ಸುತ್ತುತ್ತಿದೆ ಅವಳ ಆತ್ಮ ಅಂದ್ಕೊಂಡು ತಮ್ಮಲ್ಲಿರುವ ಪವಿತ್ರ ನೀರನ್ನು ಅವಳ ಮೇಲೆ ಸಿಂಪಡಿಸ್ತಾರೆ. ಆಗ ಅವಳಿಗೆ ಮುಕ್ತಿ ಹೊಂದಿ ನಮಸ್ಕರಿಸಿ ಹೋಗಿಬಿಡ್ತದ ಅವಳ ಆತ್ಮ. ಒಂದ್ಸಲ ಏನಾಗ್ತದಂದ್ರೆ ರಾಘವೇಂದ್ರ ಸ್ವಾಮಿಗಳು ಪ್ರವಾಸದಲ್ಲಿದ್ದಾಗ ಒಬ್ಬ ಯುವ ಕುರುಬ ಬಂದು ಭಕ್ತಿಯಿಂದ ರಾಯರಿಗೆ ನಮಸ್ಕರಿಸ್ತಾನೆ. ಆಗ ಸ್ವಾಮೀಜಿಗಳು ಅವನಿಗೆ ಆಶೀರ್ವಾದ ಮಾಡ್ತಾರೆ. ಮತ್ತು ನಿನಗೆ ಯಾವುದಾದ್ರೂ ಕಷ್ಟ ಸಮಯ ಬಂದಿದ್ರೆ ನನ್ನನ್ನು ಸ್ಮರಿಸು, ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದಾಗ ಒಂದ್ಸಲ ಏನಾಗ್ತದ, ಆದೋನಿಯ ನವಾಬ ತನ್ನ ಕುದುರೆ ಮೇಲೆ ಸವಾರಿ ಮಾಡ್ತಿದ್ದಾಗ ಅಲ್ಲಿ ಯುವ ಕುರುಬ ಕುರಿ ಮೇಯಿಸ್ತಿರ್ತಾನೆ. ಆಗ ಒಬ್ಬ ರಾಯಭಾರಿ ಬಂದು ನವಾಬಗೆ ಒಂದು ಪತ್ರ ಕೊಡ್ತಾನೆ. ಆ ನವಾಬಗೆ ಸ್ಥಳೀಯ ಭಾಷೆ ಬರ್ತಿರಂಗಿಲ್ಲ, ಕನ್ನಡನೂ ಬರ್ತಿರಂಗಿಲ್ಲ, ತೆಲುಗುನೂ ಬರ್ತಿರಂಗಿಲ್ಲ. ಹಾಗಾಗಿ ಯಾರ ಕೈಲಾದರೂ ಓದಿಸ್ಬೇಕಲ್ಲ ಅಂತ ಹುಡುಕ್ಬೇಕಾದ್ರೆ ಆ ಯುವ ಕುರುಬ ಆ ನವಾಬನ ಕಣ್ಣಿಗೆ ಕಾಣ್ತಾನೆ. ಆಗ ಆ ಕುರುಬನಿಗೆ ಈ ಪತ್ರವನ್ನು ಓದಿ ಹೇಳು ಅಂತ ಕೇಳಿದಾಗ ಆ ಕುರುಬನಿಗೆ ಅವನು ಅನಕ್ಷರಸ್ಥನಿರ್ತಾನೆ. ಹಾಗಾಗಿ ನನಗೆ ಓದಲು ಬರುವುದಿಲ್ಲ ಅಂತ ಹೇಳಿದಾಗ ನನ್ನ ಮಾತನ್ನೇ ಉಲ್ಲಂಘಿಸುತ್ತೀಯಾ ನೀನು ಅಂದ್ಕೊಂಡು ಕೋಪದಿಂದ ಆ ನವಾಬನು ನೀನು ಈ ಪತ್ರವನ್ನು ಓದದಿದ್ದರೆ ನಿನ್ನ ಪ್ರಾಣ ಹೋಗುವುದು ಎಂದು ಎಚ್ಚರಿಸುತ್ತಾನೆ. ಆಗ ಆ ಕುರುಬನಿಗೆ ಏನು ಮಾಡಬೇಕು ಎಂದು ಗೊತ್ತಾಗದೆ ದುಃಖದಿಂದ ರಾಯರನ್ನು ಭಕ್ತಿಯಿಂದ ಸ್ಮರಿಸ್ತಾನೆ. ಆಗ ಸ್ಮರಿಸುತ್ತಾ ಆ ಪತ್ರವನ್ನು ಓದ್ಲಿಕ್ಕೆ ಶುರು ಮಾಡ್ತಾನೆ. ಅವ ಹೆಂಗೆ ಓದ್ತಾನಂದ್ರೆ ಅವನಿಗೆ ಗೊತ್ತಾಗಂಗಿಲ್ಲ, ಅಷ್ಟು ಚಂದ ಆ ಪತ್ರವನ್ನು ಓದಿ ಮುಗಿಸ್ತಾನೆ. ಅದರೊಳಗೆ ಒಂದು ಚಲೋ ಸುದ್ದಿ ಆ ನವಾಬನಿಗೆ ಇರ್ತದೆ. ಹಾಗಾಗಿ ಆ ಕುರುಬನ್ನ ಆ ನವಾಬನು ಪರ್ಸಿಯನ್ ನವಾಬನು ಕುರುಬನನ್ನು ನವಾಬನನ್ನಾಗಿ ನೇಮಿಸ್ತಾನೆ. ಈ ಕುರುಬನಿಂದಲೇ ಆ ನವಾಬನಿಗೆ ಅಂದ್ರೆ ಆದೋನಿಯ ನವಾಬನಿಗೆ ಶ್ರೀ ರಾಘವೇಂದ್ರ ಗುರುಗಳ ಮಹಿಮೆ ಗೊತ್ತಾಗ್ತದೆ. ಈ ಘಟನೆ ನಂತರ ವರ್ಷಗಳು ಕಳೆದಾಗ ನವಾಬನಿಗೆ ಸ್ವಾಮೀಜಿಯವರನ್ನು ಖುದ್ದಾಗಿ ನೋಡುವಂಥ ಅವಕಾಶ ಸಿಗ್ತದೆ. ಆವಾಗ ಆ ನವಾಬ ಸ್ವಾಮಿಗಳಿಗೆ ಗೌರವಿಸುವ ಬದಲಾಗಿ ಕುತಂತ್ರದ ಯೋಜನೆಯನ್ನು ಒಂದು ಮಾಡ್ತಾನೆ. ಏನು ಮಾಡ್ತಾನ ಅಂದ್ರೆ ರಾಯರಿಗೆ ಏನಾದರೂ ಕೊಡಬೇಕು ಅಂತ ಹೋದಾಗ ಅವನು ಮಾಂಸದ ತುಂಡುಗಳನ್ನು ರಾಯರಿಗೆ ಕೊಡ್ಲಿಕ್ಕೆ ಹೋಗ್ತಾನೆ, ಒಂದು ಬಟ್ಟೆ ಮುಚ್ಕೊಂಡು. ಆಗ ಸ್ವಾಮಿಗಳು ಯಾವುದನ್ನಾದರೂ ಸೇವಿಸುವ ಮೊದಲು ಅದನ್ನು ಶುದ್ಧೀಕರಿಸುವುದು ಅವರ ವಾಡಿಕೆಯಾಗಿರ್ತದೆ. ಹಾಗಾಗಿ ನವಾಬನು ಅವರ ಮುಂದೆ ಇರಿಸಿದ ತಟ್ಟಿಯನ್ನು ತಮ್ಮ ಕಮಂಡಲದಿಂದ ಪವಿತ್ರ ನೀರನ್ನು ಸಿಂಪಡಿಸ್ತಾರೆ. ಸಿಂಪಡಿಸಿದಾಗ ಆ ತಟ್ಟಿಯೊಳಗಿರುವ ಮಾಂಸ ತುಂಡುಗಳೆಲ್ಲ ಹೋಗಿ ಹಣ್ಣುಗಳಾಗ್ತವ. ಇದನ್ನು ನೋಡಿದ ನವಾಬನಿಗೆ ರಾಘವೇಂದ್ರ ಸ್ವಾಮಿಗಳ ಮೇಲೆ ಎಲ್ಲಿಲ್ಲದ ಅಪಾರ ಭಕ್ತಿ ಉಂಟಾಗ್ತದ. ಮೂಕ ವಿಸ್ಮಿತನಾಗಿ ನಿಂತು ಬಿಡ್ತಾನವ. ತಪ್ಪಿತಸ್ಥ ಭಾವನೆಯಲ್ಲಿ ನವಾಬನು ಕ್ಷಮೆ ಯಾಚಿಸ್ತಾನ. ಆಮೇಲೆ ರಾಘವೇಂದ್ರ ಸ್ವಾಮಿಗಳ ಕಟ್ಟಾ ಭಕ್ತನಾಗ್ತಾನ ಅವನು. 1800ರಲ್ಲಿ ಬಳ್ಳಾರಿಯ ಕಲೆಕ್ಟರ್ ಸರ್ ಥಾಮಸ್ ಮುನ್ರೋ ಅವರು ಮಠ ಮತ್ತು ಮಂತ್ರಾಲಯ ಗ್ರಾಮದಿಂದ ಸಂಪೂರ್ಣ ಹಣವನ್ನು ಸಂಗ್ರಹಿಸಲು ಮದ್ರಾಸ್ ಸರ್ಕಾರದಿಂದ ಆದೇಶ ಬಂದಿರ್ತದೆ. ಆದಾಗ್ಯೂ ಆ ಕಂದಾಯ ಅಧಿಕಾರಿಗಳು ಆ ಆದೇಶವನ್ನು ಅನುಸರಿಸಲು ವಿಫಲರಾಗಿರ್ತಾರೆ. ಇದರಿಂದಾಗಿ ಸರ್ ಥಾಮಸ್ ಮುನ್ರೋ ಅವರೇ ತನಿಖೆಯ ಉದ್ದೇಶಕ್ಕಾಗಿ ಮಠಕ್ಕೆ ಒಂದ್ಸಲ ಭೇಟಿ ನೀಡ್ತಾರೆ. ಅವರು ಆವರಣವನ್ನು ಪ್ರವೇಶಿಸಲು
ತಮ್ಮ ಪಾದರಕ್ಷೆ ಮತ್ತು ಟೋಪಿಯನ್ನು ತೆಗೆದಿರ್ತಾರ ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳು ವೃಂದಾವನದಿಂದ ಬಂದು ಮಠದ ದತ್ತಿಯನ್ನು ಪುನರಾರಂಭಿಸುವ ಕುರಿತು ಸಂವಾದವನ್ನು ನಡೆಸ್ತಾರ. ಮಂತ್ರಾಕ್ಷತೆ ಪಡೆದ ಮನ್ರೋಗೆ ಮಾತ್ರ ಸ್ವಾಮೀಜಿ ಗೋಚರವಾಗಿದ್ದರು ಮತ್ತು ಕೇಳಿಸಿಕೊಳ್ಳುತ್ತಿದ್ದರು. ತನ್ನ ಕಚೇರಿಗೆ ಮನ್ರೋ ಹಿಂದಿರುಗಿದಾಗ ಮಠ ಮತ್ತು ಮಂತ್ರಾಲಯ ಗ್ರಾಮದ ಪರವಾಗಿನೇ ಆದೇಶವನ್ನು ಬರೀತಾರ. ಶ್ರೀ ರಾಘವೇಂದ್ರ ಸ್ವಾಮೀಜಿಯವರು ಮನ್ರೋಗೆ ದರ್ಶನ ನೀಡಿದ್ದಾರ, ಆಶೀರ್ವಾದ ನೀಡಿದ್ದಾರ ಅಂತ ವಿಷಯ ತಿಳಿದ ಅರ್ಚಕರು ತಮ್ಮ ನಿಸ್ವಾರ್ಥ ಸೇವೆ ಮತ್ತು ಭಕ್ತಿಯ ಹೊರತಾಗಿಯೂ ಅಂತಹ ದರ್ಶನವನ್ನು ಎಂದಿಗೂ ನನಗೆ ನೀಡಿಲ್ಲ ಅವರು ರಾಯರು. ಆದ್ರೆ ಆ ಮನ್ರೋಗೆ ಹೆಂಗೆ ಕೊಟ್ಟರು ದರ್ಶನ ಅಂತೇಳಿ ಅವರು ಬೇಸರವಾಗ್ತಾರ. ಆ ರಾತ್ರಿ ಸ್ವಾಮೀಜಿಯವರು ಪ್ರಧಾನ ಅರ್ಚಕರ ಕನಸಿನಲ್ಲಿ ಕಾಣಿಸಿಕೊಂಡು ಮಠದ ಸಮಸ್ಯೆಗಳನ್ನು ತೊಡೆದು ಹಾಕಲು ಆಯ್ಕೆಯಾಗಿರುವುದನ್ನು ಹೇಳ್ತಾರ. ಶ್ರೀ ಅಪ್ಪಣ್ಣಾಚಾರ್ಯರು ದೇವರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಅತ್ಯಂತ ಪ್ರಾಮಾಣಿಕ ಶಿಷ್ಯರಾಗಿದ್ದರು ಮತ್ತು ಅವರು ಸ್ವಾಮೀಜಿಯ ಮೇಲೆ ಅಪಾರ ಭಕ್ತಿಯನ್ನು ಹೊಂದಿರ್ತಾರ. ಸ್ವಾಮೀಜಿಯವರಿಗೆ ಜೀವ ಸಮಾಧಿಯನ್ನು ಪಡೆಯಲು ಅಡ್ಡಿಯಾಗದಂತೆ ಕೆಲವು ಕೆಲಸಗಳಿಗಾಗಿ ಅವರನ್ನು ಕರ್ನಾಟಕದ ಪಟ್ಟಣಕ್ಕೆ ಕಳುಹಿಸಿರ್ತಾರ. ಸಮಾಧಿ ತೆಗೆದುಕೊಳ್ಳಲು ಬೃಂದಾವನವನ್ನು ಪ್ರವೇಶಿಸುವ ತಮ್ಮ ಗುರುಗಳ ನಿರ್ಧಾರವನ್ನು ಕೇಳಿದ ಶ್ರೀ ಅಪ್ಪಣ್ಣಾಚಾರ್ಯರು ಮಂತ್ರಾಲಯಕ್ಕೆ ಹಿಂದಿರುಗಿದರು. ಆದರೆ ತುಂಗಭದ್ರಾ ನದಿಯ ಪ್ರವಾಹದಿಂದ ಅವರಿಗೆ ಅಲ್ಲಿಗೆ ಹೋಗಲು ಸಾಧ್ಯವಾಗುವುದಿಲ್ಲ. ಅವರು ತಮ್ಮ ಪ್ರೀತಿಯ ಸ್ವಾಮೀಜಿಯನ್ನು ಪ್ರಾರ್ಥಿಸುತ್ತಾ 32 ಚರಣಗಳ ಸ್ತೋತ್ರವನ್ನು ಪಠಿಸಲು ಪ್ರಾರಂಭಿಸ್ತಾರ. ಅದು ಈಗ ಶ್ರೀ ರಾಘವೇಂದ್ರ ಸ್ತೋತ್ರ ಎಂದು ಜನಪ್ರಿಯವಾಗಿದೆ. ಈ ಸ್ತೋತ್ರವನ್ನು ಕೇಳಿದಾಗ ನದಿಯ ಹರಿವು ಶಾಂತವಾಗ್ತದ ಮತ್ತು ಶ್ರೀ ಅಪ್ಪಣ್ಣಾಚಾರ್ಯರಿಗೆ ಅದರ ಮೇಲೆ ನಡೆಯಲು ಅವಕಾಶ ನೀಡ್ತದ. ಶ್ರೀ ಅಪ್ಪಣ್ಣಾಚಾರ್ಯರು ಮಠವನ್ನು ತಲುಪಿದಾಗ ಅವರು ಸ್ತೋತ್ರವನ್ನು ಮುಗಿಸಲಿದ್ದಾರೆ ಮತ್ತು ಈ ಸಮಯದಲ್ಲಿ ಬೃಂದಾವನದಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಯ ಮೇಲೆ ಕೊನೆಯ ಚಪ್ಪಡಿಯನ್ನು ಹಾಕಲಾಯಿತು. ಈ ದೃಶ್ಯವು ಅವನನ್ನು ಕಣ್ಣೀರು ಮತ್ತು ಭಾವನೆಗಳಿಂದ ಮುರಿಯುವಂತೆ ಮಾಡಿತು ಮತ್ತು ಅವನು ಕೊನೆಯ ಚರಣವನ್ನು ಮುಗಿಸಲು ಸಾಧ್ಯವಾಗಲಿಲ್ಲ. ಇದ್ದಕ್ಕಿದ್ದಂತೆ ವೃಂದಾವನದಿಂದ ಸ್ತೋತ್ರವನ್ನು ಪೂರ್ಣಗೊಳಿಸಲು ಸಕ್ಷಿ ಹಯಸ್ತೋತ್ರ ಹಿ ಎಂಬ ಧ್ವನಿಯು ಹೊರಹೊಮ್ಮಿತ್ತದ. ಇದು ಶ್ರೀ ಹಯಗ್ರೀವ ಪ್ರಹ್ಲಾದ ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳ ಉಪಸ್ಥಿತಿಯನ್ನು ಸೂಚಿಸ್ತದ. ಅದಕ್ಕೆ ಹೇಳ್ತಾರ, ರಾಘವೇಂದ್ರ ಸ್ವಾಮಿಗಳು 700 ವರ್ಷಗಳ ಕಾಲ ವೃಂದಾವನದಲ್ಲಿದ್ದರೂ ಎಲ್ಲವನ್ನೂ ಬಲ್ಲವರಾಗಿರ್ತಾರ ಅಂಥೇಳಿ. ಅದು ಸುಳ್ಳಲ್ಲ. ರಾಘವೇಂದ್ರ ಸ್ವಾಮಿಗಳು ವೃಂದಾವನದಲ್ಲಿ ಇನ್ನೂ ಜೀವಂತವಾಗಿದ್ದಾರ ಅನ್ನೋದಕ್ಕೆ ಇದೇ ಸಾಕ್ಷಿ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳಿಗೆ ಕಲಿಯುಗದ ಕಾಮಧೇನು ಅಂತಾರ. ಅವರು ಜನರ ಕಷ್ಟಗಳನ್ನು ಬೇಗ ತಿಳಿದುಕೊಂಡು ಜಲ್ದಿ ವರಗಳನ್ನು ಕೊಡ್ತಾರ. ಅಷ್ಟೇ ಭಕ್ತಿಯಿಂದ ನಾವು ಅವರಿಗೆ ಬೇಡಿಕೊಳ್ಳಬೇಕಾಗ್ತದ. ಈಗ ರಾಘವೇಂದ್ರ ಸ್ವಾಮಿಗಳ ಒಂದು ಹಾಡನ್ನು ಕೇಳೋಣಂತ. ಬಾರಕ್ಕ ನೀ ಬಾರ ಲಘು ಬಗೆ ಮಂತ್ರಾಲಯ ಸೇರ, ಬಾರಕ್ಕ ನೀ ಬಾರ ಲಘು ಬಗೆ ಮಂತ್ರಾಲಯ ಸೇರ, ಜಾತ್ರೆಯು ಬಲು ಜೋರ ಎಳೆಯುವುದು ಗುರುರಾಯರ ತೇರ, ಜಾತ್ರೆಯು ಬಲು ಜೋರ ಎಳೆಯುವುದು ಗುರುರಾಯರ ತೇರ, ಬಂತವ್ವ ರೈಚೂರ ಇನ್ನಿಲ್ಲ ಮಂತ್ರಾಲಯ ದೂರ, ಬಂತವ್ವ ರೈಚೂರ ಇನ್ನಿಲ್ಲ ಮಂತ್ರಾಲಯ ದೂರ, ಮಹಾದ್ವಾರದೆದುರ ಬರ್ತಾವ ಸಾಕಷ್ಟು ಮೋಟಾರ, ಮಹಾದ್ವಾರದೆದುರ ಬರ್ತಾವ ಸಾಕಷ್ಟು ಮೋಟಾರ, ಬಾರಕ್ಕ ನೀ ಬಾರ ಲಘು ಬಗೆ ಮಂತ್ರಾಲಯ ಸೇರ, ಬಾರಕ್ಕ ನೀ ಬಾರ. ತುಂಗಾ ನದಿಯ ನೀರ ಭಕ್ತಿಲಿ ಮೈ ಮೇಲೆ ಸುರುಕೋರ, ತುಂಗಾ ನದಿಯ ನೀರ ಭಕ್ತಿಲಿ ಮೈ ಮೇಲೆ ಸುರುಕೋರ, ಆಗುವುದು ಪರಿಹಾರ ಮಾಡಿದ ಪಾಪವು ಬಲು ದೂರ, ಆಗುವುದು ಪರಿಹಾರ ಮಾಡಿದ ಪಾಪವು ಬಲು ದೂರ, ಬಾರಕ್ಕ ನೀ ಬಾರ ಲಘು ಬಗೆ ಮಂತ್ರಾಲಯ ಸೇರ, ಬಾರಕ್ಕ ನೀ ಬಾರ. ಮೈ ಬ್ಯಾನಿ ಬ್ಯಾಸರ ಭೂತ ಪಿಶಾಚಿ ಹಿಡಿದಿದರ, ಮೈ ಬ್ಯಾನಿ ಬ್ಯಾಸರ ಭೂತ ಪಿಶಾಚಿ ಹಿಡಿದಿದರ, ರಾಯರ ಅಂಗಾರ ಅಚುಕೋ ಆಗುವುದು ಪರಿಹಾರ, ರಾಯರ ಅಂಗಾರ ಹಚುಕೋ ಆಗುವುದು ಪರಿಹಾರ,
ಬಾರಕ್ಕ ನೀ ಬಾರ ಲಘು ಬಗೆ ಮಂತ್ರಾಲಯ ಸೇರ ಬಾರಕ್ಕ ನೀ ಬಾರ. ಕಾವಿ ತೊಟ್ಟಾರ ಕೊರಳಲ್ಲಿ ತುಳಸಿ ಮಾಲೆ ಹಾರ ಕಾವಿ ತೊಟ್ಟಾರ ಕೊರಳಲ್ಲಿ ತುಳಸಿ ಮಾಲೆ ಹಾರ. ಗುರು ಸಾರ್ವಭೌಮರು ಬೃಂದಾವನದಲ್ಲಿ ಕುಳಿತಾರ ಗುರು ಸಾರ್ವಭೌಮರು ಬೃಂದಾವನದಲ್ಲಿ ಕುಳಿತಾರ. ಬಾರಕ್ಕ ನೀ ಬಾರ ಲಘು ಬಗೆ ಮಂತ್ರಾಲಯ ಸೇರ ಬಾರಕ್ಕ ನೀ ಬಾರ ಲಘು ಬಗೆ ಮಂತ್ರಾಲಯ ಸೇರ. ಜಾತ್ರೆಯು ಬಲು ಜೋರ ಎಳೆವುದು ಗುರುರಾಯರ ತೇರ ಜಾತ್ರೆಯು ಬಲು ಜೋರ ಎಳೆವುದು ಗುರುರಾಯರ ತೇರ. ಇಷ್ಟೊತ್ತು ರಾಯರ ಪವಾಡಗಳನ್ನು ಹಾಗೂ ಹಾಡು ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿರಿ.